Hello everyone, welcome back to our channel and good morning to all. ಇವತ್ತಿನ ವಿಡಿಯೋ ಏನಂದರೆ ನಾನು ಆಜೆ ಒಂದಷ್ಟು ಐಟಮ್ಸ್ನ ತರಿಸಿದೆ. ಸೊ ಅದು ಯಾವ್ದು ಬಂದಿದೆ, ಯಾವ್ದು ಫಿಟ್ ಆಗುತ್ತೆ, ಯಾವ್ದು ಲೂಸ್ ಆಗುತ್ತೆ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಯಾವ್ದು ಕೈ ಸಿಗುತ್ತೆ. ನಾನು ಆಲ್ಮೋಸ್ಟ್ ಟೀ ಶರ್ಟ್ಸ್ ಒಂದು 3 ಅಥವಾ 4 ಆರ್ಡರ್ ಮಾಡಿದ್ದೆ. ಸೊ ಅದು ಬಂದಿದೆ, ನೋಡೋಣ ಯಾವ್ದು ಬಂದಿದೆ ಅಂತ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಈಗ. ಗೈಸ್, ಫಸ್ಟಾಗಿ ಇಲ್ಲಿ ಇಟ್ಬಿಡ್ತೀನಿ. ಇದು ನನಗೆ ಕೈಯಲ್ಲಿ ಎತ್ತಕ್ಕಾಗ್ತಿಲ್ಲ. ಇದು ಬ್ಯೂಟಿಫುಲ್ ಕುರ್ತಿ ಅಂತಲೇ ಹೇಳ್ಬೋದು. ಒಂದು ಶಾರ್ಟ್ ಮಿಡಿ, ಇದು ತುಂಬ ಚೆನ್ನಾಗಿದೆ. ಗೈಸ್, ನನಗೆ ಇದೊಂದು ಸ್ಕರ್ಟ್ ಬೇಕಿತ್ತು. ತುಂಬ ದಿನದಿಂದ ನಾನು ಕಾಟಲ್ಲಿ ಹಾಕಿಟ್ಟಿದ್ದೆ. ಇದು ನಾನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡು. ಫ್ಲಿಪ್ಕಾರ್ಟಲ್ಲಿ ನಾನು ಅಷ್ಟು ತೊಗೊಳಕ್ಕೆ ಹೋಗಲ್ಲ, ಬಟ್ ಇದೊಂದು ತೊಗೊಂಡೆ. ಮತ್ತು ಒಂದು 3 ನೈಟ್ ಪ್ಯಾಂಟ್ಸ್ ಏನೋ ತೊಗೊಂಡಿದ್ದೀನಿ. ನೈಟ್ ಪ್ಯಾಂಟ್ಸ್ ಎಲ್ಲ ಅದು ಹೌದು, ನೈಟ್ ಪ್ಯಾಂಟ್ಸ್ ಥರನೇ ಇದೆ, ಅದನ್ನು ತೊಗೊಂಡಿದ್ದೀನಿ. ಮತ್ತು ಇದು ಅವಾಸ ಬ್ರ್ಯಾಂಡ್ ಒಂದು ಟಾಪ್, ಇದು ಟ್ರೆಂಡ್ಸಲ್ಲೇನೋ ತೊಗೊಂಡಿರೋದು, ಜ್ಞಾಪನಕ್ಕಿಲ್ಲ. ಅದನ್ನು ಯೂಸ್ ಮಾಡಿದ್ದಿಲ್ಲ, ನಿನ್ನೆ ಒಂದು 5 ಡೇಸ್ ಬ್ಯಾಕ್ ತೊಗೊಂಡಿದ್ದು. ಮತ್ತು ಈ ಟೀ ಶರ್ಟ್ ಇದರನ್ನು ಕಾಟಲ್ಲಿ ಹಾಕಿ ಇಟ್ಟಿದ್ದೆ ಆಜಿಯೋದಲ್ಲಿ. ಟೀ ಶರ್ಟ್ಸ್ ಅಂದರೆ ಡೈಲಿ ವೇರ್ ತೊಗೊಳೋಣ ಅಂತ ಅಂದ್ಕೊಂಡೆ. ನೋಡಿ, ನಾನು ವೇರ್ ಮಾಡೋದೆಲ್ಲ ಎಮ್ ಸೈಜ್, ಬಟ್ ಎಲ್ಲಿ ಇರಲಿ, ಸಮ್ಮರ್ ಬೇರೆ ಬರ್ತಿದ್ದೆಲ್ಲ, ಫ್ರೀಯಾಗಿರುತ್ತೆ ಅಂತ ಅಂದ್ಕೊಂಡು ನೋಡಿದ್ರೆ ಅದು ತುಂಬಾ ದೊಡ್ಡದಾಗಿ ಕಾಣ್ತಿದೆ. ಇದಂತೂ ತುಂಬ ದೊಡ್ಡದಾಗಿ ಕಾಣ್ತಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾನು 2-3 ಅಂದ್ಕೊಂಡು ನೋಡ್ರಿ 5-6 ಬಂದುಬಿಟ್ಟಿದ್ದೆ. ಅದನ್ನೆಲ್ಲ ನಾನು ಬಂದಿದ್ದೆಲ್ಲನೂ ನಾನು ಏನು ಮಾಡ್ತಿದ್ದೆ ಅಂದರೆ, ಒಂದು ದೊಡ್ಡ ಬಾಕ್ಸ್ ಹಾಜಿಯೋದು ಕವರ್ ಇತ್ತಲ್ವ, ಅದರಲ್ಲೇ ಆಗ್ತಿದೆ. ಯಾಕಂದರೆ ಒಟ್ಟಿಗೆ ಎಲ್ಲ ಲಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು. ಮತ್ತು ಈ ಪಿಂಕ್ ಬಂದು ಆ ಸ್ಕರ್ಟ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮತ್ತು ಇದು ಓಕೆ. ಇನ್ನೊಂದು ಏನಂತ ಅಂದರೆ, ಇವಾಗ ಸಮ್ಮರ್ ಬರ್ತಿರೋದ್ರಿಂದ ಎಲ್ ಸೈಜ್ ಆದರೂ ಓಕೆ, ಫ್ರೀಯಾಗಿರುತ್ತಲ್ವ, ಅದಕ್ಕೋಸ್ಕರ ಇನ್ನೇನು ಬೇಡ ಎಕ್ಸ್ಚೇಂಜ್ ಮಾಡೋದು ಅಂದ್ಕೊಂಡು. ಮತ್ತು ಈ ಪ್ಯಾಂಟ್ಸ್ಗಳು ತೊಗೊಂಡಿದ್ದೆ, ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಸೊ ವೆರಿ ಕಂಫರ್ಟಬಲ್ ಆ್ಯಂಡ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಮನೇಲಿ ಇರ್ತೀನಲ್ವ, ಸೊ ಈ ಥರ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇದಕ್ಕೆ ನಾನು ಕ್ರಾಪ್ ಟಾಪ್ಗಳು ತೊಗೊಳೋಣ ಅಂತ ಹೋದೆ, ಓಕೆನಾ. ಬಟ್ ನೋಡಿದ್ರೆ ಅದೆಲ್ಲ ಟೀ ಶರ್ಟ್ ಥರ ಬಂದ್ಬಿಟ್ಟಿದೆ. ನಾನು ಲುಕ್ ವೈಸ್ ನೋಡ್ತಾ ಆಜಿಯೋದಲ್ಲಿ ಆ ಥರ ಕಾಣ್ತಿತ್ತು, ಬಟ್ ಇದೊಂದೇ ಕ್ರಾಪ್ ಟಾಪ್ ಥರ ಫೀಲ್ ಆಗ್ತಿರೋದು ನನಗೆ. ಮಿಕ್ಕಿದೆಲ್ಲನೂ ಟೀ ಶರ್ಟ್ ಲೂಸ್ ಆಗಿದೆ, ಬಟ್ ಇಟ್ಸ್ ಓಕೆ, ಫೈನ್. ಯಾಕಂದರೆ ಸಮ್ಮರ್ ಬರ್ತಿರೋದಕ್ಕೆ ಸ್ವಲ್ಪ ಲೂಸ್ ಇದ್ರೇ ಓಕೆ ಅಂತ ಫೀಲ್ ಆಯಿತು. ಸೊ ಈ ಪಿಂಕ್ ಟಾಪ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಈ ಯೆಲ್ಲೋ ಟಾಪ್ ಇದು ಅಷ್ಟೇ, ಎಲ್ ಸೈಜ್ ಆದರೂ, ಬಟ್ ಓಕೆ, ಫ್ರೀ ಆಗಿದೆ. ಇದು ಇಷ್ಟ ಆಯಿತು, ಓಕೆ. ಬಟ್ ಇದು ನನಗೆ ಅಷ್ಟು ಇಷ್ಟ ಆಗಿಲ್ಲ. ಐ ಡೋಂಟ್ ನೋ, ಇದು ನನ್ನ ಜೊತೆಲಿ ಇಟ್ಕೊತೀನೋ ಎಲ್ಲೋ ಗೊತ್ತಿಲ್ಲ, ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಆ್ಯಂಡ್ ಇದು ಬ್ಲ್ಯಾಕು ಮತ್ತು ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗ್ತಿದೆ. ಸೊ ಎಲ್ ಸೈಜ್ ಆದರೂ ಓಕೆ, ಪರವಾಗಿಲ್ಲ, ಇಟ್ಕೊತೀನಿ. ಇದು ಚೆನ್ನಾಗೇ ಇದೆ ಆ್ಯಂಡ್ ಇಷ್ಟನೂ ಆಯಿತು ನನಗೆ. ಇದು ಓಕೆ, ಚೆನ್ನಾಗೇ ಕಾಣ್ತಿದೆ ಅಲ್ವಾ ಗೈಸ್, ನೋಡಿ. ಅಷ್ಟೊಂದು ಏನು ಲೂಸ್ ಇಲ್ಲ. ಪಿಂಕ್ ಕಂಪ್ಯಾರಿಸನ್ ಮಾಡಿದ್ರೆ ಇದು ಓಕೆ. ಆಮೇಲೆ ಈ ಟೀ ಶರ್ಟ್ ಇದು ಸ್ವಲ್ಪ ಲೂಸ್ ಇದೆ, ಬಟ್ ಇಟ್ಸ್ ಓಕೆ, ಇದನ್ನು ಚೆನ್ನಾಗೇ ಕಾಣ್ತಿದೆ. ಮನೇಲಿ ಅಲ್ವಾ ಹಾಕ್ಕೊಳೋದು, ಅದಕ್ಕೋಸ್ಕರ ಇರಲಿ, ಪರವಾಗಿಲ್ಲ ಅಂತ ಅಂದ್ಕೊಂಡಷ್ಟೇ. ಪ್ಯಾಂಟು ಇದೆಲ್ಲನೂ ತುಂಬ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ. ನನಗಂತೂ ಸಖತ್ ಇಷ್ಟ ಆಯಿತು. ಅದು ಪಿಂಕು ನನಗಿಷ್ಟ ಆಯಿತು. ಮತ್ತು ಇದು ತುಂಬ ಲೂಸ್ ಇದೆ. ಇದು ವೇರ್ ಮಾಡಿದ್ರೆ ಫುಲ್ಲು ಏನು ಹೇಳ್ತಾರೆ, ಗಲ ಅಂತಿದೆ. ನಿಜವಾಗ್ಲೂ ಚೆಂದ ಕಾಣಲ್ಲ ಗೈಸ್. ನನಗಂತೂ ಇದೊಂಚೂರು ಇಷ್ಟ ಆಗಲಿಲ್ಲ. ಸೊ ಇದನ್ನು ನಾನು ರಿಟರ್ನ್ ಮಾಡ್ತೀನಿ. ಬಟ್ ಕಲರ್ ಚೆನ್ನಾಗಿದೆ, ರಿಟರ್ನ್ ಮಾಡ್ತೀನಿ. ಮತ್ತು ಈ ಟಾಪ್ ಇದು ಚೆನ್ನಾಗಿದೆ, ಇದು ಎಲ್ ಸೈಜ್ ಬಂದಿದೆ, ಬಟ್ ಇಟ್ಸ್ ಓಕೆ, ಇದು ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಆ್ಯಂಡ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು, ನನ್ನ ಸ್ಕಿನ್ಗೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಸೊ ನನಗೆ ಇದು ಇಷ್ಟ ಆಯಿತು. ಇದಾದಮೇಲೆ ಮತ್ತೆ ನೋಡಿ, ಸ್ಕರ್ಟು ಮತ್ತು ಈ ಟಾಪ್ ತುಂಬ ಚೆನ್ನಾಗಿ ಕಾಣ್ತಿದೆ. ಇದು ನಾನು ಎಲ್ಲಿ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಮತ್ತು ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ಬರೋದಿತ್ತು, ಬಟ್ ಇಷ್ಟಿತ್ತಲ್ವ, ಒಂದು 2-4-5 ಟಾಪ್ಗಳು ಇದೆಲ್ಲ ಇತ್ತಲ್ವ. ಸೊ ವೈ ನಾಟ್ ಅಂತ ಅಂದ್ಕೊಂಡು ಲಾಗ್ ಮಾಡಿದೆ. ನನಗೆ ಇದಂತೂ ಪರ್ಸ್ನಲಿ ಈ ಕ್ರಾಪ್ ಟಾಪ್ ಮತ್ತು ಈ ಸ್ಕರ್ಟ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು, ಬಟ್ ಎಲ್ಲಿ ವೇರ್ ಮಾಡ್ತೀನಿ ಅಂತ ಗೊತ್ತಿಲ್ಲ.
ತುಂಬ ಚೆನ್ನಾಗಿದೆ. ಆಮೇಲೆ ನನ್ನ ಹೇರ್ ಡ್ರೈಯರ್ ಇದಕ್ಕಿದ್ದಂಗೆ ಬ್ಲಾಸ್ಟ್ ಆಗೋದು. ಸೊ ಅದು ಓವರ್ ಟೆಂಪ್ರೇಚರ್ ಆಗಿ ಏನಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ತರಿಸ್ಕೊಂಡೊಂದು 15 ಡೇಸ್ ಹತ್ತತ್ರ ಆಗಿತ್ತು. ಹಂಗೆ ಯೂಸ್ ಮಾಡ್ದಂಗೆ ಇಟ್ಟಿದ್ದೆ. ಸೊ ಅಂದರೆ ನನಗೆ ತರಿಸ್ಕೊಂಡು ಇಟ್ಕೊಂಡಿದ್ದು ಆಫರಲ್ಲಿತ್ತು ಅಂತ ಮೇ ಬಿ ಅದು ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ತರಿಸಿಟ್ಕೊಂಡಿದ್ದು. ಸೊ ಈಗ ಓಪನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಂದು ಸ್ನೂಸಿ ಇದೆಯಲ್ವಾ, ನಂದು ಕ್ಯಾಟ್ಗೆ ಸ್ನಾನ ಮಾಡಿಸಿದ ತಕ್ಷಣ ಇದು ಹೇರ್ ಡ್ರೈಯರ್ ಅದಕ್ಕೂ ಬೇಕಾಗಿತ್ತು. ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ಸೊ ಕಲರ್ ಅಂತೂ ನನಗೆ ತುಂಬ ಇಷ್ಟ ಆಗ್ತದೆ. ಏನೋ ಒಂಥರ ಪೀಚ್ ಪಿಂಕ್ ಇರೋದಕ್ಕೆ ಸಖತ್ ಇಷ್ಟ ಆಯಿತು. ಇದೊಂದು ತರಿಸ್ಕೊಂಡಿದ್ದೆ. ಆಮೇಲೆ ನಾನು ಗೈಸ್ ಬ್ರೌನ್ ಲಿಪ್ ಲೈನರ್ ತರಿಸ್ಕೊಂಡೆ. ಸೊ ಇವಾಗೆಲ್ಲ ತುಂಬ ಫೇಮಸ್ ಆಗ್ತಿದೆಯಲ್ವಾ, ಸೊ ಅದಕ್ಕೋಸ್ಕರ ಲಿಪ್ ಶೇಡ್ ಯೂಸ್ ಮಾಡೋಂಥ ಎಕ್ಸಾಕ್ಟ್ ನನಗೆ ಚಾಕ್ಲೇಟ್ ಬ್ರೌನ್ ಬೇಕಿತ್ತು, ಅದೇ ಥರನೇ ಬಂದಿತ್ತು. ಸೊ ಅದು ನನಗೆ ಇಷ್ಟ ಆಯಿತು. ಅದಾದಮೇಲೆ ಇದು ಇದು ಮ್ಯಾಟ್ ಲಿಪ್ಸ್ಟಿಕ್ ತೊಗೊಂಡಿದ್ದೆ. ಸಖತ್ತಾಗಿದೆ ನಿಜವಾಗ್ಲೂ. ನನಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಸಖತ್ತಾಗಿ ಕಾಣ್ತಿತ್ತು. ಸೊ ಇದೂ ಇಷ್ಟ ಆಯಿತು ನನಗೆ. ಆ್ಯಂಡ್ ಸೊ ಅಷ್ಟೇ ನೋಡಿ, ಇವಾಗ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂದರೆ ಸಖತ್ ಚೆನ್ನಾಗಿ ಕಾಣ್ತಿದೆ. ಆ್ಯಂಡ್ ನಂಗೆ ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಇಷ್ಟ ಆಗಿರೋ ಒಂದೊಂದ್ಸಲ ಅಂದ್ಕೊಳೋದೇ ಒಂದು, ಬರೋದೇ ಒಂಥರ, ರಿಯಾಲಿಟಿ ಬೇರೆ ಥರ ಬಂದ್ಬಿಟ್ಟಿರುತ್ತೆ. ಅದೊಂದು ಫೀಲ್ ಆಗುತ್ತೆ. ಬಟ್ ನಾನು ಅಂದ್ಕೊಂಡಿರೋ ಥರ ಎಕ್ಸಾಕ್ಟಾಗಿ ಬಂದಿತ್ತು. ಇದರಲ್ಲಿ ಇನ್ನೂ 3 ಶೇಡ್ ಇದೆ, ಅದನ್ನು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವಾಗ ತೊಗೊತೀನಿ ಗೊತ್ತಿಲ್ಲ. ಆ್ಯಂಡ್ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ಏನಂದರೆ ನಾನು ಹಾಜಿಯದಲ್ಲಿ ಸ್ವಲ್ಪ ತೊಗೊಂಡಿದ್ದೆ. ಆಫ್ಲೈನ್ ನಾನು ಯಾವುದೂ ತೊಗೊಂಡಿಲ್ಲ. ಫ್ಲಿಪ್ಕಾರ್ಟಲ್ಲಿ 3 ಪ್ಯಾಂಟ್ ಮತ್ತು ಒಂದು ಸ್ಕರ್ಟ್ ತೊಗೊಂಡಿದ್ದೆ. ಸೊ ಆಮೇಲೆ ಇದು ಹೇರ್ ಡ್ರೈಯರ್ ಮತ್ತು ಲಿಪ್ ಲೈನರ್ ಬಂದು ನಾನು ಯಾವುದ್ರಲ್ಲಿ ಮಿಂತ್ರಾದಲ್ಲಿ ತೊಗೊಂಡಿದ್ದೆ. ನಾನು ಶಾಪ್ ಮಾಡೋದು ತುಂಬ ಮಿಂತ್ರಾ ಮತ್ತು ಆಜಿಯೋದಲ್ಲಿ ತೊಗೊತೀನಿ. ಅದರ್ವೈಸ್ ನಾನು ಟಾಪ್ಸ್ ಲಗಿನ್ ಇದೆಲ್ಲನೂ ಟ್ರೆಂಡ್ಸಲ್ಲಿ ತೊಗೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಒಂದು ಫ್ಯೂ ಥಿಂಗ್ಸ್ ಐಟಮ್ಸ್ ಬರೋದಿದೆ. ಸೊ ಪಾರ್ಟ್ 2 ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತ ಇಲ್ಲಿಗೆ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ. ಗೈಸ್ ಯಾರ್ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಹಾಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂಡು ಇಲ್ಲಿಗೆ ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆಲ್. ಬಾಯ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೀ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.